ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್ ಹಾಗೂ ಯಶಸ್ವಿ ಅಪ್ಡೇಟ್ಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಅಮೌಂಟ್ ಬರೋ ಕೂಡ ನೀವೇನು ಮಾಡಬೇಕು ಮತ್ತು ಈಗ ಬಂದಿರುವಂಥ ಅಪ್ಡೇಟ್ ಏನು ಅನ್ನೋದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ನಿಮ್ಮ ಒಂದು ಸ್ಕಾಲರ್ಶಿಪ್ ಬರೋಕ್ಕೆ ನಾನು ಹೆಲ್ಪ್ ಮಾಡೋಂತ ಖಂಡಿತ ಮಾಡ್ತೀನಿ. ನೋಡಿ, ನಾವು ಸಾಕಷ್ಟು ವೀಡಿಯೋಗಳು ಹಾಕಿರೋದ್ರಿಂದ ಇದು ಯಾರು ನ್ಯೂಸು ಮತ್ತು ಮೀಡಿಯಾದವ್ರಿಗೆ ಯಾರಿಗೂ ತಲುಪಿಲ್ಲ. ಆದರೆ ಇವಾಗ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ. ಬಟ್ ಈ ಒಂದು ವಾರ್ತಾ ಭಾರತಿ ನೋಡಿ, ಡೇಟ್ ಕೂಡ ನೋಡ್ಬೋದು, June 6, 2025 phase 12 ಕೂಡ ಕಾಣಿಸ್ತಿದೆಯಲ್ಲ. ಈ ಒಂದು ಅವ್ರು ಏನು ಮಾಡೋದು ಅಂದರೆ ನಮ್ಮ ಒಂದು SSP ಅಪ್ಡೇಟ್ನ ತುಂಬ ಜನ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಈ ನ್ಯೂಸ್ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ. ಈ ಒಂದು ಪ್ರೆಸ್ ಮೀಟು ಅಂದರೆ ಈ ಒಂದು ಪೇಪರ್ನವರು ತಲೆ ಕೆಡಿಸ್ಕೊಂಡು ನಮ್ಮ ಗೌರ್ಮೆಂಟ್ಗೆ ಏನೇನಿದೆ ಎಲ್ಲ ಒಂದು ಡೀಟೇಲ್ಸ್ನ ತೊಗೊಂಡು ನಮಗೆ ಕೊಟ್ಟಿದ್ದಾರೆ. ಅದೇನಿದೆ ಡೀಟೇಲ್ಸ್ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನೋಡಿ, ಈಗ SSP ಅಮೌಂಟು ತುಂಬ ಜನಕ್ಕೆ ಬಂದಿಲ್ಲ, ಏನು ಮಾಡಬೇಕಂತ ಕೇಳ್ತಾ ಇದ್ದೀರಿ. ಈಗ ಯಾರ್ಯಾರಿಗೆ ಬಂದಿಲ್ಲ, ಎಷ್ಟು ಜನಕ್ಕೆ ಬಂದಿದೆ, ಇನ್ನು ಎಷ್ಟು ಅಪ್ಲಿಕೇಶನ್ಸ್ ಇದಾವೆ ಅನ್ನೋದು ಕೂಡ ಮಾಹಿತಿ ಕೊಡ್ತೀನಿ. ನಿಮಗೆ ಅಮೌಂಟ್ ಬರಬೇಕಂದ್ರೆ ಏನು ಮಾಡಬೇಕಂತ ಕೂಡ ಲಾಸ್ಟಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. 48,019 ಅರ್ಜಿಗಳಿಗೆ ಇನ್ನೂ ಅನುಮೋದನೆ ದೊರೆತಿಲ್ಲ, ಇನ್ನೂ ಅಪ್ರೂವ್ಡೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇದು ವಿದ್ಯಾರ್ಥಿ ವೇತನಕ್ಕೆ ಪಾವತಿಸಬೇಕಾದ ಅನುದಾನದ ಕೊರತೆ. ಇದು ಇನ್ನು ನೋಡು, ಗೌರ್ಮೆಂಟ್ ಹತ್ರ ಇಷ್ಟು ನಮ್ಮ ಒಂದು ಇನ್ನೂ ಅಪ್ಲಿಕೇಶನ್ಸ್ ಇನ್ನೂ ಅಪ್ರೂವ್ಡೇ ಆಗಿಲ್ಲ. ಎಷ್ಟು ಜನ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ನೋಡಿ. ಎಕ್ಸಾಂಪಲ್ ಇಲ್ಲೇ ನಾನು ಒಂದು ಸ್ವಲ್ಪ ಓದ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗ್ಬೋದು. ಮೋಸ್ಟ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿದ್ಯಾಸಿರಿ ಮತ್ತು ಶುಲ್ಕ ಮರುಪಾವತಿ ಯೋಜನೆಯಲ್ಲಿ 2,05,335 ಅರ್ಜಿ ಸ್ವೀಕೃತಗೊಂಡಿದ್ದು, ಈ ಪೈಕಿ 1,80,000 ಅರ್ಜಿಯನ್ನು ಅಪ್ರೂವ್ಡ್ ಮಾಡಿ ಹಾಗೂ DBT ಮೂಲಕ 6,44,641 ಅರ್ಜಿಗಳಿಗೆ ಅವಲೇ 97.65 crore ರೂಪೀಸ್ ಅಮೌಂಟ್ನ ಅವಲೇ ನಾವು ಪಾವತಿ ಮಾಡಿದ್ದೀವಿ. ಇನ್ನು ಉಳಿದ 79,554 ಅರ್ಜಿಯನ್ನು ಪಾವತಿಸಾಗಿರೋ ಮಾಹಿತಿ ಬರಬೇಕಿದೆ ಎಂದು ಇಲಾಖೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಸಭೆಗೆ ಮಾಹಿತಿಯನ್ನು ಒದಗಿಸಿರುವುದು ಇಲ್ಲಿವರೆಗೂ ನಮಗೆ ತಿಳಿದು ಬಂದಿದೆ ಅಂತಂದು ಇವರು ಒಂದು ಇನ್ಫಾರ್ಮೇಷನ್ನ ನಮಗೆ ಶೇರ್ ಮಾಡಿದ್ದಾರೆ. ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಈಗ ಯಾರು ನಮ್ಮ BCWT ಬರ್ತೀರಾ ಅವ್ರು ಕೂಡ ನೀವು 1,672 ಅರ್ಜಿಗಳು ಸ್ವೀಕೃತಗೊಂಡಿದ್ದು, ಅಂದರೆ ಅಷ್ಟು ಅಪ್ಲಿಕೇಶನ್ ಹಾಕಿದ್ದು. ಈ ಪೈಕಿ 90,671 ಅರ್ಜಿಗಳ ಅನುಮೋದನೆ ದೊರೆತಿದೆ, ಇಷ್ಟು ಅಪ್ರೂವ್ಡ್ ಆಗಿದ್ದಾವೆ. ಅದರಲ್ಲಿ 9,854 ಅರ್ಜಿಗಳ ಅನುಮೋದನೆ ಇನ್ನೂ ದೊರೆತಿಲ್ಲ. ಅದರಲ್ಲಿ ನಿಮಗಿನ ಎಷ್ಟು 9,854 ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿಲ್ಲ. ಉಡುಪಿ ಜಿಲ್ಲೆಯಲ್ಲಿ 1,000, ದಕ್ಷಿಣ ಕನ್ನಡದಲ್ಲಿ 1,200 ಚಿಲ್ಲರೆ, ಹಾಗೂ ಇನ್ನೂ ಎಷ್ಟೋ ಡಿಸ್ಟಿಕಲ್ಲಿ ಹಾಗೆ ಬರ್ತಾ ಇದ್ದಾವೆ. ಹಾಗೆ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಸಂಬಂಧಿಸಿದ ಶುಲ್ಕ ಮರುಪಾವತಿ PM ಯಶಸ್ವಿ ಅರೆ ಅಲೆಮಾರಿ ವಿದ್ಯಾರ್ಥಿ ವೇತನಕ್ಕೆ ಯೋಜನೆಯಡಿಯಲ್ಲಿ 6,74,771 ಅರ್ಜಿಯನ್ನು ಸ್ವೀಕೃತಗೊಂಡಿದ್ದು, ಈ ಪೈಕಿ 6,52,000 ಅರ್ಜಿಯನ್ನು ಅಪ್ರೂವ್ ಮಾಡಿದ್ದಾರೆ. ಇನ್ನು 6,249 ಅಪ್ಲಿಕೇಶನ್ ಇನ್ನು ಅವ್ರನ್ನ ರಿಜೆಕ್ಟೇ ಮಾಡಿದ್ದಾರೆ ಡೈರೆಕ್ಟ್ ಅಂತ ಹೇಳಿದ್ದಾರೆ. ನೋಡಿ, ಇನ್ನೂ ಜಾಸ್ತಿ ಇದೆ ಮಾಹಿತಿ. ಓದ್ತಾ ಹೋದಾಗ ವಿಡಿಯೋ ಲೆಂತಿ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕಾದ್ರೆ ಇಲ್ಲೇ ನೋಡ್ಬೋದು, ಇಲ್ಲಿ ಮಾಹಿತಿ ಕ್ಲೀನಾಗಿ ಸಿಗುತ್ತೆ. ಈಗ ನಿಮಗೆ ಇನ್ನೂ ಅಪ್ಲಿಕೇಶನ್ ಏನು ಅನುಮೋದನೆ ಸಿಕ್ಕಿಲ್ಲ, ಇವ್ರು ಏನು ಮಾಡಬೇಕು ಅಂತಂದರೆ, ಯಾರಿಗೆ ನಿಮ್ಮದು ಅಪ್ರೂವ್ಡ್ ಆಗಿದ್ದರೆ ಸಾಕು ನಿಮಗೆ ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ. ಯಾಕಂದರೆ ಈಗ ಗೋರ್ಮೆಂಟ್ ಹತ್ರ ಅಮೌಂಟ್ ಇರದೇ ಇರೋ ಕಾರಣ ಅದನ್ನ ಫಂಡ್ ಯಾವಾಗ ಗೋರ್ಮೆಂಟ್ಗೆ ಅಮೌಂಟ್ ಬರುತ್ತೆ, ಫಂಡ್ ಅನ್ನೋದು ಯಾವಾಗ ರಿಲೀಸ್ ಆಗುತ್ತೆ, ಆವಾಗ SSP ಕಡೆಗೆ ಫಂಡ್ ಅನ್ನೋದು ಗೋರ್ಮೆಂಟ್ ರಿಲೀಸ್ ಮಾಡುತ್ತೆ. ಆ ಫಂಡ್ ಮುಖಾಂತರ ನಿಮಗೆ ಎಲ್ಲ ಒಂದು ಅಕೌಂಟ್ಗಳಿಗೆ ಅಮೌಂಟ್ ಅನ್ನೋದು ಆಗುತ್ತೆ. ಯಾರಿಗೆ ನಿಮ್ಮ ಅಪ್ರೂವ್ಡ್ ಅನ್ನೋ ಸಿಕ್ಕಿರುತ್ತೆ, ಅಪ್ರೂವ್ಡು, ಎಲಿಜಿಬಲ್ಲು, ಆಮೇಲೆ ಅಮೌಂಟ್ ಮೆನ್ಷನ್ ಆಗಿದ್ದರೆ 3rd ಲೆವೆಲ್ ಆ್ಯಂಡ್ 4th ಲೆವೆಲ್ ಈ ಥರ DBT ಅನ್ನೋದಾಗಿದ್ದರೆ 100% ನಿಮಗೆ ಅಮೌಂಟ್ ಅನ್ನೋದಾದರೆ ಬರುತ್ತೆ. ಬಟ್ ಇವಾಗೇ ಬರುತ್ತೆ ಅಂದರೆ ಯಾವೊಂದು ಯೂಟ್ಯೂಬಲ್ಲಿ ಎಲ್ಲಿ ವೀಡಿಯೋ ನೋಡಿದ್ರೆ ನಿಮಗೆ ಮಾಹಿತಿ ಅನ್ನೋದು ಸಿಗೋದಿಲ್ಲ. ಯಾಕಂದರೆ ಅದು ಯಾರಿಗೆ ಗೊತ್ತು, ಯಾವ ಟೈಮಲ್ಲಿ ಅಮೌಂಟ್ ಗೋರ್ಮೆಂಟಿಗೆ ಬರುತ್ತೆ ಆ ಟೈಮಲ್ಲಿ ನಮ್ಮ SSP ಅವರಿಗೆ ಆ ಅಮೌಂಟ್ ಅನ್ನೋದಾದರೆ ರಿಲೀಸ್ ಮಾಡ್ತಾರೆ. ಇಲ್ಲಿವರೆಗೂ ಈ ಒಂದು ನ್ಯೂಸ್ ಗೊತ್ತಾಯ್ತು. ಈಗ ಏನು ಮಾಡಬೇಕು, ನಂದು ಇನ್ನೂ ಅಪ್ರೂವ್ಡೇ ಆಗಿಲ್ಲ ಅಂದರೆ ನೀವೇನು ಮಾಡಬೇಕಂದ್ರೆ, ನೀವು ಯಾರು ಅಪ್ರೂವ್ಡ್ ಆಗಿಲ್ಲ, ಮೊದಲನೇದು ಆನ್ಲೈನ್ ಮಾಡಬೇಕಂದ್ರೆ ಏನು ಮಾಡಬೇಕು, ಆಫ್ಲೈನ್ ಮಾಡೋಕ್ರೆ ಏನು ಮಾಡಬೇಕು. ನಿಮ್ಮದು ಅಪ್ಲಿಕೇಶನ್ ಏನಿದೆ ಅದನ್ನ ಫಸ್ಟ್ ಆನ್ಲೈನ್ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ನ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಈಗ ಏನು ನಿಮ್ದು ಏನಲ್ಲಿ ಅಪ್ರೂವ್ಡಲ್ಲಿ ಏನು ಸಮಸ್ಯೆ ಇದೆ ಅನ್ನೋ ಅಂತಿದೆ, ಅದಕ್ಕೆ ನೀವು ಒಂದು BCWD ಕ್ಯಾಟಗರಿ ಬರ್ತೀರೋ, ನೀವು ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರ್ತೀರಾ, ಲೈಕ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಇಲ್ಲ ಹಿಂದುಳಿದ ಕಲ್ಯಾಣ ಇಲಾಖೆ, ಇಲ್ಲ ತುಂಬ ಇದ್ದಾವೆ, ತುಂಬ ಆ ಒಂದು SST ಆ ಥರ ಸಮಾಜ ಕಲ್ಯಾಣ ಇಲಾಖೆ, ಈ ಒಂದು ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಒಂದು ಸ್ಕ್ರೀನ್ಶಾಟ್ ಮೇಲ್ ID ಇರುತ್ತೆ. ಆ ಮೇಲ್ IDನ ತೊಗೊಂಡು ನಿಮ್ಮ ಒಂದು SSP ಇಲ್ಲಿ ಏನು ತೊಂದರೆ ಇದೆ ಅದನ್ನ ಸ್ಕ್ರೀನ್ಶಾಟ್ನ ಅವ್ರಿಗೆ ಮೇಲ್ ಮುಖಾಂತರ ಮಾಡಿದ್ರೆ ಖಂಡಿತ ನಿಮಗೆ ರಿಪ್ಲೈ ಅನ್ನೋದು ಬರುತ್ತೆ. ರಿಪ್ಲೈ ಬಂದರೆ ನಿಮಗೆ ಏನು ಸಮಸ್ಯೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಲ್ಲ ನನಗೆ ಆನ್ಲೈನ್ ಇಷ್ಟು ಮಾಡೋಕ್ಕಾಗಲ್ಲ ಅಂದರೆ ಏನು ಮಾಡಬೇಕಂದ್ರೆ, ನಿಮ್ಮದು ಏನು ಅಪ್ಲಿಕೇಶನ್ ಇದೆ ಅದನ್ನ ಜಸ್ಟ್ ಒಂದು ಪ್ರಿಂಟೌಟ್ ತೊಗೊಳ್ಳಿ. ಸದ್ಯಕ್ಕೆ ಆ ಪ್ರಿಂಟೌಟ್ನ ತೊಗೊಂಡು ನೀವು ನಿಮ್ಮ ನಿಯರ್ ಇರೋವಂಥ ತಾಲೂಕು ಆಫೀಸು
ಏನೋ ಯಾವುದು ನಿಯರಲ್ಲಿದೆ ಯಾವುದು ನಿಮ್ಮ ಒಂದು ತಾಲೂಕು ಆಫೀಸ್ ಇದೆ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ನಂದು ಇಷ್ಟು ದಿನ ಆದರೂ ನನ್ನ ಒಂದು ಸ್ಕಾಲರ್ಶಿಪ್ನ ಅಪ್ಲೋಡ್ ಮಾಡಿಲ್ಲ, ಈಗ ಮಾಡಿ, ನೀವು ಈಗೇ ಮಾಡಿ, ನಾನು ತುಂಬ ದಿನ ಕಾಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ಸ್ವಲ್ಪ ರಿಕ್ವೆಸ್ಟಲ್ಲಿ ಫೋರ್ಸ್ ಮಾಡಿ, ಆಯಿತಾ. ಇಲ್ಲ ಹೀಗೆ ಮಾಡಿ ಆ ಥರ ಎಲ್ಲ ಕೇಳ್ಕೊಬಿಡಿ. ಸರ್ ನೋಡಿ ಸರ್, ನಂಗೆ ಅಮೌಂಟ್ನ ತುಂಬ ಕೊರತೆ ಇದೆ, ನಾನು ಒಂದು ವಿದ್ಯಾರ್ಥಿ ಆಗಿದ್ದೀನಿ, ನೆಕ್ಸ್ಟ್ ಫೀಸ್ ಪೇ ಮಾಡೋಕ್ಕೆ ನನಗೆ ಕಾಲಿಗೆ ಅಮೌಂಟ್ ಇಲ್ಲ, ಈ ಥರ ರಿಕ್ವೆಸ್ಟಲ್ಲಿ ತುಂಬ ಫೋರ್ಸ್ ಮಾಡಿ ಅವ್ರು ಖಂಡಿತ ಮಾಡ್ತಾರೆ. ಅವಾಗ ಅಮೌಂಟ್ ಅನ್ನೋದು ಖಂಡಿತ ನಿಮಗೆ ಅಪ್ಲೋಡ್ ಆದ ತಕ್ಷಣ ಸ್ವಲ್ಪ ದಿನದಲ್ಲೇ ನಿಮ್ಗೆ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ, ಇದು ಒಂದು ಗ್ಯಾರಂಟಿ. ಮತ್ತು ನೀವು ಇನ್ನೂ ಸ್ವಲ್ಪ ಜನ ವಿದ್ಯಾರ್ಥಿಗಳು ಯಾವ ಥರ ಆಗಿದೆ ಅಂದರೆ ಮೈಂಡ್ಸೆಟ್ಟು, ನಾನು ಈ ವರ್ಷ ಅಪ್ಲಿಕೇಶನ್ ಹಾಕಿದ್ದೀನಿ, ಅಮೌಂಟ್ ಬಂದಿಲ್ಲ, ಈ ಒಂದು ಕಾರಣ ಇಟ್ಕೊಂಡು ನಾನು ಮುಂದಿನ ವರ್ಷವೂ ಯಾವುದೇ ಕಾರಣಕ್ಕೂ ನಾನು SSP ಅಪ್ಲಿಕೇಶನ್ ಹಾಕೋದಿಲ್ಲ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನೋಡಿ, ಅದು ನಿಮ್ಮ ಒಂದು ಏನು ಹೇಳ್ತೀನಿ ನೋಡಿ, ಆ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು 2023, 24, 2022, 23 ಆ ಒಂದು ವಿದ್ಯಾರ್ಥಿಗಳಿಗೆ ಈ ವರ್ಷದಲ್ಲಿ ಅಮೌಂಟ್ ಬಂದಿರೋಂಥ ತುಂಬ ಉದಾಹರಣೆಗಳಿದ್ದಾವೆ. ಅದಕ್ಕೆ ಹೇಳೋದು, ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿತ್ತು ಅಂದರೆ ಅಲ್ಲಿಗೆ ನಿಮ್ಮ ಕೆಲಸ ಮುಗಿಯಿತು, ಅಮೌಂಟ್ ಮಾತ್ರ ಬರೋದು ಗೌರ್ಮೆಂಟ್ ಇದೆ, ಅದು ಒಂದು ಬಾಕಿ ಗೌರ್ಮೆಂಟ್ ಯಾವಾಗಾದರೂ ಕೊಡುತ್ತೆ ಅಮೌಂಟು, ಅದು ಮಾತ್ರ ಪಕ್ಕಾ ಗ್ಯಾರಂಟಿ, ಯಾವಾಗಾದರೂ ಕೊಡ್ಬೋದು. ಇದು ಒಂದು ನಿಮಗೆ ಗ್ಯಾರಂಟಿ ಸಿಗ್ತಾ ಅನಿಸುತ್ತೆ. ನಿಮ್ಮ ಅಪ್ಲಿಕೇಶನ್ ಹಾಕೋಕ್ಕೆ ಎಷ್ಟು ಒಂದು 5 to 10 minutes ಬೇಕು. ಯಾವುದೇ ಥರ ಫೀಸು ಪೇ ಮಾಡೋಂತೆಲ್ಲ, ಜಸ್ಟ್ ಒಂದು ನಮ್ಮ ಒಂದು SSP ಅಪ್ಲಿಕೇಶನ್ ಫೋಟೋಲ್ಲಿ ನಿಮ್ಮ ಅಲ್ಲಿ ಲಾಗಿನ್ ಆಗ್ಬಿಟ್ಟು ಅಪ್ಲೈ ಮಾಡೋದಾಗಿರುತ್ತೆ, ಇಷ್ಟೇ. ಏನೇ ಒಂದು SSP ಕಡೆ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಈ ಥರ ಏನೇ ಒಂದು ಎಲ್ಲೇ ಬಂದರೂ ಅದಕ್ಕೋಸ್ಕರ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಆಗೋ ನಿಮ್ಮ ಒಂದು ವ್ಯೂಸು ತುಂಬ ಜನಕ್ಕೆ ಶೇರ್ ಆದರೆ ಇದು ಗೋರ್ಮೆಂಟ್ಗೂ ತಲುಪುತ್ತೆ. ಇಷ್ಟೊಂದು ರಿಕ್ವೆಸ್ಟ್ ಮಾಡೋದ್ರಿಂದ ಗೋರ್ಮೆಂಟ್ ಕೂಡ ನಿಮಗೆ ಅಮೌಂಟ್ ಅನ್ನೋದು ಹಾಕೋದನ್ನು ತುಂಬ ಬೇಗನೆ ಮಾಡುತ್ತೆ. ಯಾಕಂದರೆ ಈ ಒಂದು ನಮ್ಮ ಒಂದು ಮಾಹಿತಿ ತುಂಬ ಕಡೆ ಶೇರ್ ಆಯಿತು ಅಂದರೆ ಇದು SSP ಅವ್ರಿಗೂ ತಿಳಿಸುತ್ತೆ. ಆವಾಗ SSP ಅವ್ರನ್ನ ಇದನ್ನ ಮುಂದೆ ಪ್ರೆಸರ್ಲಿ ಮತ್ತು ಅವರು ಪ್ರೆಸರ್ ಮಾಡ್ಕೊಂಡು ಗೌರ್ಮೆಂಟ್ಗೆ ತಿಳಿಸ್ತಾರೆ. ಇದು ಎಲ್ಲ ಆಗಬೇಕಾದ್ರೆ ನಿಮ್ಮ ಒಂದು ಕೈಯಲ್ಲಿದೆ. ಏನೇ ಬಂದರೂ ನಮ್ಮ ಕಡೆಯಿಂದ ನಿಮ್ಗೆ 100% ಸಪೋರ್ಟ್ ಇರುತ್ತೆ. SSP ಏನೇ ಬಂದರೂ ಅಪ್ಡೇಟ್ ಬಂದರೂ ನಾನು ಖಂಡಿತ ತಿಳಿಸ್ತೀನಿ. ಯಾವುದೇ ಥರ SSP ಕಡೆ ಅಪ್ಡೇಟ್ ಬಂದರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್.